₹1 ಕೂಡ ಈ ಮಠಕ್ಕೆ ಧರ್ಮ ಉಳಿಲಿ ಅಂತ ಹೇಳಿ ಕೊಟ್ಟಾಗ ಮಾತ್ರ ಮಠಗಳು ಉಳಿಲಿಕ್ಕೆ ಸಾಧ್ಯ. ಇವತ್ತು ಎಷ್ಟು ವೈಭವದಿಂದ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ನನ್ನ ಒಂದು ಸಣ್ಣ ಅನುಭವ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಹಿಂಗೆ ಒಂದ್ಸರಿ ತಿರುಪ್ತಿಗೆ ಹೋಗಿದ್ದೆ. ತಿರುಪ್ತಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಆದಿಕೇಶ್ವರ ಅಂತ ನಮ್ಮ ಸ್ನೇಹಿತರು ಒಬ್ರು ಇವತ್ತು ಇಲ್ಲ ರಾಜ್ಯಸಭಾ ಸದಸ್ಯರಾಗಿದ್ರು, ಅವ್ರ ಮನೆಗೆ ಮಾತೃಶ್ರೀಗಳು ಹೋಗಿದ್ರು. ಅಲ್ಲಿ 2 ದಿನ ಅಲ್ಲಿ ತಂಗಿದ್ರು. ಅಲ್ಲಿ ತಂಗಿದಂತ ಸಂದರ್ಭದಲ್ಲಿ ಅಲ್ಲಿ ದೇವರ ಸನ್ನಿಧಿಗೆ ಒಂದು ಹೂನಾರವನ್ನ ಹಾಕಿದ್ರು. ಹೂನಾರವನ್ನು ಹಾಕಾದ್ಮೇಲೆ 2 ದಿನ ಆದ್ಮೇಲೆ ನಾನು ನನ್ನ ಕುಟುಂಬದವರು ಕರ್ಕೊಂಡು ಹೋದ್ರು. ಅಲ್ಲಿ ನೋಡಿದ್ರೆ ಇಡೀ ಊರಲ್ಲಿ ಚಿತ್ತೂರಿನಲ್ಲಿ ಜನಸಾಗರ. ಏನಪ್ಪಾ ಅಂತಂದ್ರೆ ಶ್ರೀಗಳು ಅಲ್ಲಿ ಹೂನಾರ ಹಾಕಿ ಅದೊಂದು ಪುತ್ಥಳಿಗೆ ಹೋದ್ಮೇಲೆ ಆ ಹೂವಿನ ಹಾರ ಅದು ಬೆಳೀತಾ ಇದೆ. ನನ್ನ ಕಣ್ಣಿನಲ್ಲಿ ನೋಡಿದಂತ ಒಂದು ಸತ್ಯ ಅದು. ಅಂತ ದೊಡ್ಡ ಶಕ್ತಿ ಪಾರ್ಥಿವ ಶ್ರೀಗಳಿಗೆ ಇದ್ರನ್ನ ಆ ಪವಾಡವನ್ನ ನಾನು ನೋಡಿ ಬೆಳಗಾಗಿದ್ದೇನೆ. ಆವತ್ತಿನ ನಾನು ಹೇಳ್ತಾ ಇರೋದು ಒಂದು 20-25 ವರ್ಷದ ಮಾತು. ಸೊ ಹಂಗೆ ಇವತ್ತು ನನ್ನ ಕಣ್ಣಿನಲ್ಲಿ ನೋಡಂಗಿದೆ. ಅಂತ ಒಂದು ದೊಡ್ಡ ಶಕ್ತಿ ಈ ಪೀಠವಿದೆ, ಶಾಂತ ಪೀಠ. ಇವತ್ತು ನಮ್ಮೆಲ್ಲರೂ ಕೂಡ ಅನೇಕ ವಿಚಾರಗಳನ್ನ ನಮ್ಮ ಧರ್ಮವನ್ನ ಉಳಿಸಲಿಕ್ಕೆ, ಧರ್ಮೋ ರಕ್ಷತಿ ರಕ್ಷಕ, ಯಾರು ಧರ್ಮವನ್ನ ಕಾಪಾಡ್ತಾರೋ ಧರ್ಮವನ್ನ ಕಾಪಾಡ್ತಾರೆ ಅನ್ನೋ ಮಾತನ್ನ ಇವತ್ತೆಲ್ಲ ನಾವೆಲ್ಲ ನಂಬಿಕೊಂಡಿದ್ದೇವೆ. ಆದ್ರಿಂದ ನಾನು ತಮಗೆ ಇಷ್ಟೇ ಹೇಳುದು, ಯಾರ ಮಾತಿಗೂ ನಾವು ಹೊಂದಿರುವಂತ ಅವಶ್ಯಕತೆ ಇಲ್ಲ. ಯಾರ ಆಸೆಯಂದು ಕೂಡ ನನಗೆಂದೇ ನಾವು ಇರೋದು ಬೇಡ. ಯಾರನ್ನೂ ನಂಬಿ ನಾವು ಬದುಕೋದು ಬೇಡ. ನಮ್ಮ ಜೀವನವನ್ನು ನಾವು ನಂಬಬೇಕು. ನಮ್ಗೆ ಮೂಲವಾಗಿ ನಾವು ನಂಬಿಕೊಂಡಂತ ಧರ್ಮ, ನಮ್ಮ ದೇವರಲ್ಲಿ ವಿಶ್ವಾಸ ಇಟ್ಕೊಂಡು ಬದುಕಿದಾಗ ನಾವೆಲ್ಲ ಕೂಡ ಒಳ್ಳೆಯದಾಗ್ತದೆ ಅಂತ ಭಾವಿಸ್ಕೊಂಡು ಇವತ್ತು ಪಾರ್ಥಿವ ಶ್ರೀಗಳು ಇವತ್ತು ಅನೇಕ ಶಿಷ್ಯಕೋಟಿಗಳನ್ನ ಅನೇಕ ಇವತ್ತು ಎಲ್ಲರೂ ಕೂಡ ಇವತ್ತು ಬೆಳೆಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾವು ನಮ್ಮ ವೀರಶೈವ ಶ್ರೀಗಳು ಕೂಡ ಇವತ್ತು ಇದ್ದಾರೆ. ಬಹುಶಃ ಅವರ ಜಿಗಿಯ ವಯಸ್ಸಿನಲ್ಲಿ ಅವರ ಪಾಂಡಿತ್ಯ ನೋಡಿ ನಮಗೆ ಶರಣಾಗಿದ್ದೇನೆ. ನಿಮ್ಮ ಪಾದಗಳಿಗೆ ನಾನು ಸಾಕ್ಷಾತ್ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೇನೆ. ಇನ್ನ 50-60 ವರ್ಷಗಳ ಕಾಲ ಈ ಮಠ ಇನ್ನ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡೋಗಿ ಎಲ್ಲರೂ ಕೂಡ ಧರ್ಮವನ್ನ ಕಾಪಾಡುವಂತ ಕೆಲಸ, ನಮ್ಮ ಒಂದು ಇತಿಹಾಸವನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ, ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಅಂತ ನಮ್ಮ ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳುವಂತ ಕೆಲಸ ಈ ಮಠದಿಂದ ಆಗ್ಲಿ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯಕ್ಕೆ, ಸರ್ಕಾರಕ್ಕೆ, ಎಲ್ಲ ನಮ್ಮಂತ ಎಲ್ಲ ಜನರಿಗೆ, ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲ ಶ್ರೀಗಳು ಆಶೀರ್ವಾದ ಮಾಡಲಿ. ನಾನು ಕೂಡ ನಿಮ್ಮ ಒಬ್ಬ ಭಕ್ತನಾಗಿ, ಒಬ್ಬ ಶಿಷ್ಯನಾಗಿ ನಿಮ್ಮ ಪಾದಗಳ ಬಂದು ಕೂತಿದ್ದೇನೆ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶ್ರೀ ಕರ್ಮಠ, ಜೈ ಶ್ರೀಗಳು. ಎಲ್ಲರಿಗೂ ನಮಸ್ಕಾರ.